ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವೆಲ್ಲ ದಿನ ಬೆಳಿಗ್ಗೆ ಆದರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪಾರ್ಟಿಗಳು ಆ ಒಂದು ವಿಡಿದಿ ಟೌನ್ಶಿಪ್ಪು, ಗ್ರೇಟರ್ ಬೆಂಗಳೂರು ಮತ್ತು ಈ ಒಂದು ಏರ್ಪೋರ್ಟ್ ವ್ಯವಸ್ಥೆ ಇದೆಲ್ಲ ನೋಡ್ತಾ ಇದ್ದೀವಿ. ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ರಿ ಫಸ್ಟು, ಆಮೇಲೆ ಇವೆಲ್ಲ ಮಾಡಿರಿ. ಕಾಂಟ್ರಾಕ್ಟ್ನವರು ಬಿಟ್ಟು ಕಮಿಷನ್ ಕೊಡ್ತಾರೆ ನಿಮ್ಗಳಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾದ ಅನುಕೂಲಗಳನ್ನ ಬೇಕಾದನ್ನು ಕೊಡ್ತೀನಿ ಅಂತ ಹೇಳ್ಬೇಡಿ. ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ತವ್ರೆ. ಯಾರು ಹೇಳಿ? ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು. ನಾನು ಬೆಂಗಳೂರಿಗೆ ಏನಾದರೂ ಕೊಡ್ತೀನಿ ಕೊಡುಗೆನೆ ಅಂತ. ಸ್ವಾಮಿ, ಕರ್ನಾಟಕದಲ್ಲಿ ಬೇಕಾದಷ್ಟು ಜಿಲ್ಲೆಗಳವೆ. ಆಯಾ ಜಿಲ್ಲೆಗೆ ಬೇಕಾದದ್ದನ್ನು ಇಂಡಸ್ಟ್ರಿಗಳು ಕೊಡ್ರಿ. ನಿಮ್ಮ ಉದ್ಧಾರನ ಬರೀ ಬೆಂಗಳೂರು ಮಾಡಬೇಡಿ. ಸಾಕು, ಬೆಂಗಳೂರು ಕೆಂಪೇಗೌಡರು ಕೊಟ್ಟಿರೋದು, 70 ವರ್ಷದಿಂದ ನೀವುಗಳು ಕೊಟ್ಟಿರೋದು ಸಾಕು. ಟ್ರಾಫಿಕ್ ಜಾಮು ಬಿಟ್ಟರೆ ಇನ್ನೇನು ಕೊಟ್ಟಿದ್ದೀರಿ ಹೇಳಿ? ನಿಸರ್ಗನ ಹಾಳು ಮಾಡಿದ್ದೀರಿ, ಪರಿಸರ ಸರ್ವನಾಶ ಮಾಡಿದ್ದೀರಿ. ಇದ್ರ ಜೊತೆಗೆ ಈಗ ಕೊಡ್ತಾ ಇದ್ದೀರಲ್ಲ ಏರ್ಪೋರ್ಟ್ ಒಂದು. ಯಾಕೆ? ಶ್ರೀಮಂತರು ಓಡಾಡಲಿಕ್ಕೆ, ನಿಮ್ಮಂಥವ್ರು ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಇನ್ನೊಂದು ಏರ್ಪೋರ್ಟ್ ಮಾಡ್ತಾ ಇರೋದು. ಏನು ಅವಶ್ಯಕತೆ ಐತೆ ರೀ? ಬಡವ್ರಿಗೆ ಏನಾರ ಮಾಡ್ರಿ ನೀವು. ಒಂದು ಸಂವಿಧಾನದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗೋದು ನಾವೆಲ್ಲ ಅಂತ. ಅಂದರೆ ನಾವೆಲ್ಲ, ನೀವಿನ್ನೂ ಬಡತನ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಯೋಗ್ಯತೆಗಳಿಗೆ ಇಷ್ಟೇ ನಿಮ್ಮದು. ಬರೀ ಶ್ರೀಮಂತ ವರ್ಗ, ಮಧ್ಯಮ ವರ್ಗದವ್ರು ಅತ್ತಗೂ ಇಲ್ಲ ಅನ್ಸಾಯ್ತವ್ರೆ. ಶ್ರೀಮಂತರು ಮಾತ್ರ ಉದ್ಧಾರ ಆಗ್ತವ್ರೆ, ದುಡ್ಡು ಮಾಡ್ತಾ ಹೊರತು ಬಡವನು ಕೂಲಿನೇ ಮಾಡ್ಬೇಕು ನಿಮಗೆ. ಯಾಕೆಂದರೆ ನಿಮಗೆ ಕೂಲಿಯವ್ರು ಸಿಗಲ್ವಲ್ಲ. ಈ ಓಟ್ ಹಾಕ್ತಾರೆ ನೋಡಿ, ಅವರೆಲ್ಲ ನಿಮ್ಮವ್ರು ಕೂಲಿಯವರು ಅಲ್ಲ. ಯಾಕೆ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆನೇ ಇಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ? ಗ್ರೇಟರ್ ಬೆಂಗಳೂರು ಮಾಡಬೇಕು. ಬೆಂಗಳೂರು ಗ್ರೇಟ್ ಅಲ್ಲ, ಹಂಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು. ಗುಂಡಿಗಳೆಲ್ಲ ರೋಡಲ್ಲಿ ಹಂಗೆ ಬಿದ್ದಿರಲಿ, ಮಳೆ ಬಂದರೆ ಜಾಮ್ ಆಗಿ ನೀರು ನಿಂತಿದ್ದಲ್ಲ ನಿಂತ್ಕೊಳ್ಳಿ. ಇದು ವ್ಯವಸ್ಥೆ. ಇದನ್ನು ಕೇಳೋ ಮೀಡಿಯಾದವ್ರಿಗೆ ಮೀಟ್ರೇ ಇಲ್ಲ. ಇದನ್ನ ಪರಿಸ್ಥಿತಿ ರೀ. ಸ್ವಾಮಿ, ಇರೋ ಜಿಲ್ಲೆಗಳಿಗೆ ಮಾಡಿರಿ, ಎಲ್ಲ ಜಿಲ್ಲೆಗಳಿಗೆ ಫ್ಯಾಕ್ಟ್ರಿ ಮಾಡಿ, ಇಂಡಸ್ಟ್ರಿಗಳು ಮಾಡಿ. ಏನು ತೊಂದರೆ ನಿಮಗೆ? ಪ್ರಾಬ್ಲಮ್ ಏನು? ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ನಿಮ್ಗಳ ಆಸ್ತಿಗಳಿಗೆ ರೇಟ್ ಜಾಸ್ತಿ ಸಿಗಲಿ, ಕೋಟ್ಯಾಂತರ ರೂಪಾಯಿ ಏನು ಮಾಡ್ತೀರಿ? ಕೋಟ್ಯಾಂತರ ರೂಪಾಯಿ ನೀವು ಒದ್ಕೊಂಡು ಹೋಗ್ತೀರಲ್ರಿ. ನಿಮ್ಮ ಯೋಗ್ಯತೆಗಳಿಗೆ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಿ ಸ್ವಾಮಿ ನೀವು. ಇನ್ನು ಮುಖ್ಯಮಂತ್ರಿ ಆಗೋಕ್ಕಾಯ್ತಿಲ್ಲ. ನನಗೂ ಆಸೆ ಐತೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ. ಆ್ಯಸ್ ಎ ಪಾರ್ಟಿಗೆ ಒಬ್ಬ ಒಬಿಡಿಯೆಂಟ್ ಆಗಿ ಕೆಲಸ ಮಾಡಿದಂಥ ಒಬ್ಬ ನಾಯಕನಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಆಸೆನೂ ಕೂಡ. ದಯವಿಟ್ಟು ಈ ಪ್ಲ್ಯಾನ್ ಬಿಟ್ಬಿಡಿ. ಈ ಗ್ರೇಟರ್ ಬೆಂಗಳೂರು ಬೇಡ. ಬೆಂಗಳೂರು ಚೆನ್ನಾಗೇ ಐತೆ. ಬೆಂಗಳೂರಿಗೆ ಇನ್ನೂ ನೀವು ಮಾಡಿ ಟ್ರಾಫಿಕ್ ಜಾಮ್ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದು ಸಾಕು. ದಯವಿಟ್ಟು ತಾಲೂಕು ವೈಸ್ ಮಾಡೋದು ಬೇಡ. ಅಟ್ಲೀಸ್ಟ್